ನಮಸ್ತೆ ಎಲ್ಲ ನಮ್ಮ ವಿಕ್ಟರಿ ವ್ಯಾಚ್ ಆ್ಯಶ್ಗೋಸ್ಕರ ಕಾಯ್ತಿರುವಂಥವ್ರು ನಮ್ಮ ಕಮ್ಯುನಿಟಿಯ ಎಲ್ಲ ಕರ್ನಾಟಕದ ಜನರಿಗೆ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಬೆಳಿಗ್ಗೆನೇ 7 ಗಂಟೆಗೇ 4:15 ಬಂದಂಥ ಮೆಸೇಜನ್ನು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ. ಭಾಳ ಜನ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ, ಚೆನ್ನಾಗಾಯಿತು ಸರ್ ಅಂತ ಹೇಳಿದ್ದೀರಾ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದೇನಂತ ಇಂಪಾರ್ಟೆಂಟ್ ಅಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಯಾಕಂದರೆ ಅಲ್ಲಿ ಏನಿತ್ತು ಏನಾಗಬೇಕು ಅದನ್ನು ಹಾಕಿದ್ದಾರೆ. ಅದನ್ನು ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೂ ಗೊತ್ತಾಗುತ್ತೆ. ಅವರವರ ಲ್ಯಾಂಗ್ವೇಜಿಗೆ ಯಾವ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡ್ರು ಅಲ್ಲಿ ಆಪ್ಷನ್ ಇದೆ, ನೋಡ್ಕೋಬಹುದು. ಅಷ್ಟು ಅಲ್ಲ ಅಂತೇಳಿದರೆ ನಿಮಗೆ ಗೊತ್ತಿರುವಂಥ ನಿಮ್ಮ ಗ್ರೂಪ್ ಲೀಡರ್ಸು, ನಿಮಗೆ ಗೊತ್ತಿರುವಂಥವ್ರು, ನಿಮ್ಮ ಫ್ರೆಂಡ್ಸು, ಅವರು ಅದನ್ನು ನೀಟಾಗಿ ಹಿಂಗೆ ಹಾಕಿದ್ದಾರೆ ಅಂತಲೇ ಹೇಳ್ಬಿಡ್ತಾರೆ. ಅದೇನು ಪ್ರಾಬ್ಲಮ್ ಏನಿಲ್ಲ. ಆದರೂ ಓಕೆ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ನೋ ಪ್ರಾಬ್ಲಮ್. ಈಗ ಏನು ಹೇಳ್ತೀನಲ್ಲ ನಾನು, ಈಗ ಏನು ಬಂದಿದ್ದೀನಲ್ಲ, ಇದು ವೆರಿ 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 ಇಂಪಾರ್ಟೆಂಟ್. ಪ್ರತಿಯೊಬ್ಬರೂ ಈ ವಿಡಿಯೋನ ನೋಡಲೇಬೇಕು, ತಿಳ್ಕೊಳ್ಳೇಬೇಕು. ಸೊ ಏನಿದು ಹಾಗಾದರೆ, ನಮ್ಮ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ವೆಬ್ಸೈಟು ಪಬ್ಲಿಕ್ ಆಗಿ ಈಗ ಬಂದಿದೆ. ಅಂದರೆ ಎಲ್ಲರೂ ನೋಡಬಹುದು. ಅದನ್ನು ನಮ್ಮ ಸಕ್ಸಸ್ ವಿತ್ ಆ್ಯಶ್ ಅನ್ನೋ ಒಂದು ಫೇಸ್ಬುಕ್ ಕಮ್ಯುನಿಟಿ, ಅದರಲ್ಲಿ ನಾವು 9,000 ಜನ ಇದ್ದೀವಿ. ಒಂದು 10-11,000 ಜನ ಇದ್ದರು, ಅದರಲ್ಲೆಲ್ಲ ತೆಗೆದುಬಿಟ್ಟು 9,000 ಜನಕ್ಕೆ ಬಂದಿದೆ ಅಲ್ಲಿ. ಅದಕ್ಕೆ ತಾಂಜೆ ಅಂತ ಹೇಳ್ಬಿಟ್ಟು ಅದನ್ನು ಅಡ್ಮಿನ್. ಸೊ ನಾನು ಕಳೆದ 5 ವರ್ಷದಿಂದ ನನಗೆ ಟಚಲ್ಲಿದ್ದೀನಿ ನಾನು ಅವ್ರನ್ನ. ಸೊ ಅವರು ಅಲ್ಲಿ ಪೋಸ್ಟ್ ಮಾಡಿದ್ದಾರೆ, ಏನು ನಮ್ಮ ವೆಬ್ಸೈಟ್ ಈಗ ಅವೈಲಬಿಲಿಟಿ ಇದೆ, ಚೆಕ್ ಮಾಡಿ, ನೀವು ಶೇರ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ನನಗೆ ಕೇಳಿದರೆ ಶೇರ್ ಮಾಡೋ ಅವಶ್ಯಕತೆ ಏನಿಲ್ಲ. ನಾವು ಫಸ್ಟ್ ಅದನ್ನು ತಿಳ್ಕೊಂಡ್ರೆ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಒಂದು ಹೋಗಿ ಇನ್ನೊಂದು ಆಗೋದು ಬೇಡ. ಆ ಒಂದು ಕಾರಣಕ್ಕೆ, ಒಂದು ಹೋಗಿ ಇನ್ನೊಂದು ಆಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಗಮನವಿಟ್ಟು ಈ ವಿಡಿಯೋನ ಕೇಳಿ, ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ವೆಬ್ಸೈಟಲ್ಲಿ ಏನಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಇರೋ ಪಾಯಿಂಟ್ನ ಹೇಳ್ತೀನಿ. ಅದನ್ನಷ್ಟು ಫಾಲೋ ಮಾಡಿ ಸಾಕು ಸದ್ಯಕ್ಕೆ. ನಾವೆಲ್ಲ ಒಳಗಡೆ ಹೋಗಿ ಕುತ್ಕೊಳ್ಳೋದ್ರ ಒಳಗಡೆ. ಸೊ ಇದರಿಂದ ನಮಗೆ ಏನು ಯೂಸ್ ಇದೆ, ಇಲ್ಲಿ ನಮಗೆ ಏನು ಗೊತ್ತಾಗುತ್ತೆ, ಅವ್ರು ಏನು ಹೇಳ್ತಾ ಬಂದರು, ಒಂದು ನಮಗೆ ಎಜುಕೇಷನ್ ಕೊಡ್ತಾ ಬಂದರು 10-15 ಡೇಸಿಂದ, ಇದು ಹಿಂಗಿದೆ ಪ್ಲಾಟ್ಫಾರ್ಮ್, ಹಿಂಗಿದೆ ಪ್ಲಾಟ್ಫಾರ್ಮ್ ಅನ್ನೋದಕ್ಕೆ ಇಲ್ಲಿ ನಮಗೊಂದು ಗ್ಯಾರಂಟಿಡ್ ಒಂದು ನ್ಯೂಸ್ ಸಿಗುತ್ತೆ. ಸೊ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ನೀವು ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರಾದರೂ ನನ್ನ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ, ಈ ಥರದ ಕರೆಂಟ್ ಅಪ್ಡೇಟ್ ಇಮಿಡಿಯೇಟ್ ನಿಮಗೆ ಸಿಗಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನನ್ನು ಒತ್ತಿ, ಎಲ್ಲ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಸಿಗುತ್ತೆ, ನೋ ಪ್ರಾಬ್ಲಮ್. ಸೊ ಈಗ ನಾನು ಡೈರೆಕ್ಟಾಗಿ ಟಾಪಿಕಿಗೆ ಬರ್ತೀನಿ. ಏನಂತ ಹೇಳಿದರೆ, ನೀವು ಗೂಗಲಿಗೆ ಹೋಗಿಬಿಟ್ಟು victoryWithAsh.com ಹೊಡೆದರೆ ನಿಮಗೆ ಈ ಥರದ ಒಂದು ವೆಬ್ಸೈಟು ಓಪನ್ ಆಗುತ್ತೆ. ಸೊ ಇಲ್ಲಿ ಈ ವೆಬ್ಸೈಟಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಆ್ಯಶ್ ಅವ್ರ ಫೋಟೋ ಇದೆಲ್ಲ ಓಪನ್ ಆಗುತ್ತೆ. ಇದು ಆ್ಯಕ್ಚುಲಿ ಈಗ ಲೈವಲ್ಲಿದೆ ವೆಬ್ಸೈಟು. ಸೊ ಅದೆಲ್ಲ ನಡೀತಾ ಹೋಗುತ್ತೆ. ಸೊ ಇಲ್ಲಿ ಏನು ಕಾಮನ್ ಆಗಿ ಪ್ರತಿಯೊಂದು ಕಂಪನಿ ಅಥವಾ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಹೆಂಗಿರುತ್ತೋ ಆಯ್ದದು. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ವೆರಿ ಫಸ್ಟ್ ಲೈನೇ ಹಾಕಿಬಿಟ್ಟಿದ್ದಾರೆ. ಅದೇ ನಮಗೆ ಸಂತೋಷ ಪಡುವಂಥದ್ದು. ಏನಂತ ಹೇಳಿದರೆ, ರಿಜಿಸ್ಟ್ರೇಷನ್ ಕ್ಲೋಸ್ಡ್, ಆಸ್ಕ್ ಎ ಮೆಂಬರ್ ಫಾರ್ ಆನ್ ಎಕ್ಸ್ಕ್ಲೂಸಿವ್ ಇನ್ವಿಟೇಷನ್ ಟು ಜಾಯಿನ್ ದ ಸರ್ಕಲ್. ಈ ಕಮ್ಯುನಿಟಿಗೆ ನೀವು ಜಾಯ್ನ್ ಆಗಬೇಕು ಅನ್ನೋದಾದರೆ, ಪಬ್ಲಿಕ್ನವ್ರು ಯಾರೇ ಆಗಲಿ, ಆಲ್ರೆಡಿ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ. ಸೊ ನೀವು ಒಳಗೆ ಬರಬೇಕು ಅನ್ನೋದಾದರೆ, ನಿಮಗೆ ಸಂಬಂಧಪಟ್ಟ ಇದಕ್ಕೆ ಯಾರದಾರೋ ಅವರ ಹತ್ತಿರ ನೀವು ಇನ್ವಿಟೇಷನ್ ತಗೊಳ್ಳಿ. ಅಂದರೆ ಈಗ ನಮಗಿಲ್ಲ, ಇನ್ವಿಟೇಷನ್ ಕೊಟ್ಟು ಈಗ ಒಳಗೆ ಕರ್ಕೊಂಡು ಹೋಗ್ತಿದಾರಲ್ವಾ, ಆ ಥರ. ಅಂದರೆ ಒಂದು ಲಿಂಕ್ ಥ್ರೂ ಕರ್ಕೊಂಡು ಹೋಗ್ತಿದಾರಲ್ಲ, ಆ ಥರ ನೀವು ಲಿಂಕನ್ನು ಬೇರೆಯವ್ರದ್ದು ಕೇಳಿ ಒಳಗೆ ಬನ್ನಿ. ಇದನ್ನೇ ಅವರು ಹೇಳ್ಕೊತಾ ಬಂದಿದ್ದು. ಇದು ಅಷ್ಟು ಈಸಿ ಅಲ್ಲ ಪ್ಲಾಟ್ಫಾರ್ಮು. ಜಗತ್ತಿನಲ್ಲಿ ವಿಕ್ಟ್ರಿ ವಿತ್ ಆ್ಯಶ್ ಅನ್ನೋ ಪ್ಲಾಟ್ಫಾರ್ಮಲ್ಲಿ ನೀವು ಇದೀರಿ ಅಂತ ಹೇಳಿದ್ರೆ, ಯು ಆರ್ ಹಂಟೆಡ್ ಅಂತ ಹೇಳಿದ್ರು ಅವರು. ಅಂದರೆ ಏನು, ಜನ ನಿಮ್ಮನ್ನು ಹುಡ್ಕೊಂಬರ್ತಾರೆ ಲಿಂಕ್ಗೋಸ್ಕರ. ನೀವು ಜನರ ಹತ್ರ ಮಾತ್ರ ಲಿಂಕ್ ಇದೆ ಬನ್ನಿ ಅಂತ ಹೋಗಬೇಡಿ. ನಾನು ಕೂಡ ಸುಮಾರು ಕೆಲವೊಂದು ಏನೇನಿದೆ 2-3 ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಯು ಆರ್ ಹಂಟೆಡ್ ಅಂತ ಅದನ್ನೇ ಹೇಳಿದ್ದು ಆ್ಯಶ್ ಅವರು. ಸೊ ನಮ್ಮನ್ನು ಹುಡುಕ್ತಾರೆ. ಸೊ ಹಾಗಾದರೆ ಏನು, ಈಗ ಇರೋ ಮಾಹಿತಿ ಪ್ರಕಾರ ನಾವು 6 ಲಕ್ಷ ಜನ ಏನು ಅಪ್ಲಿಕೇಶನ್ ಫಿಲ್ ಮಾಡಿದ್ದೆವು, ಅವರೆಲ್ಲರೂ ನಾವು ಇದರಲ್ಲಿ ಒಂದಲ್ಲ ಒಂದು ವೇಯಲ್ಲಿ, ಫಸ್ಟ್ ವೇವ್ ಸೆಕೆಂಡ್ ವೇವಲ್ಲಿ ಒಳಗೆ ಹೋಗ್ತೀವಿ. ಇದು ಒಂದು. ಸೊ ಇದನ್ನು ಬೇರೆಯವರು ಯಾರಾದರೂ ಆಗಬೇಕು ಅಂದರೆ ನಮ್ಮ ಥ್ರೂನೇ ಒಳಗೆ ಬರಬೇಕು ಅನ್ನೋದು 2ನೇ ಕಾನ್ಸೆಪ್ಟು. ಅದನ್ನು ಒಂದು ಮಾಡಿದ್ದಾರೆ. ಇದು ಒಂದು ಸಂತೋಷ ಪಡುವಂಥ ಸುದ್ದಿ. ಯಾರಾದರೂ ಈಸಿಲಿ ಒಂದು ವೆಬ್ಸೈಟ್ ಮಾಡಿದ ತಕ್ಷಣ ಒಳಗಡೆ ಹೋಗಿಬಿಟ್ಟು ಇದು ಮಾಡುವಂಥ ಎಲ್ಲ ಇರೋದು ಆಪ್ಷನ್ಸ್ ಇರುತ್ತೆ. ಇಲ್ಲ, ಅದನ್ನು ಕೊಟ್ಟಿಲ್ಲ ಅವರು. ಸೊ ನೀವೇನಾದರೂ ಮತ್ತೆ ಇದನ್ನು ಗೆಟ್ ಸ್ಟಾರ್ಟೆಡ್ ಅಂತ ನೀವೇನಾದರೂ ಹೊಡೆದ್ರೆ, ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಹೊಡೆದ್ರೆ ಮತ್ತೆ ಇನ್ವಿಟೇಷನ್ ಓನ್ಲಿ ಅಂತಲೇ ಬರುತ್ತೆ. ಅಂದರೆ ರಿಜಿಸ್ಟ್ರೇಷನ್ ಈಸ್ ಕರೆಂಟ್ಲಿ ಬೈ ಇನ್ವಿಟೇಷನ್ ಓನ್ಲಿ. ನಿಮಗೆ ಯಾರಾದರೂ ಒಬ್ಬರು ಇನ್ವಿಟೇಷನ್ ಕೊಟ್ಟು ಕರೆದ್ರೇ ಬರೋದು. ಅಂದರೆ ನಾನು ಬಾ ನೀನು ಒಳಗೆ ಅಂತ ಇನ್ವಿಟೇಷನ್ ಕೊಡಬೇಕು ಅಂದರೆ ನಾನು ಲಿಂಕ್ ಕೊಡಬೇಕು. ಆಗಲ ಮಾತ್ರ ಆ ಲಿಂಕ್ ಥ್ರೂ ಅವರು ವೆರಿಫೈ ಆಗಿ ಒಳಗೆ ಬರ್ತಾರೆ. ಸೊ ದಿಸ್ ಸರ್ಕಲ್ ಈಸ್ ಆ್ಯನ್ ಎಕ್ಸ್ಕ್ಲೂಸಿವ್ ಕಮ್ಯುನಿಟಿ ದಟ್ ರಿಕ್ವೈರ್ಸ್ ಆ್ಯನ್ invitation to join. If you have received an invitation, please use the referral link provided to you. ನೀಟಾಗಿ ಹೇಳ್ತಾರೆ. ಈ ಸರ್ಕಲ್ ಇರೋದು ಓನ್ಲಿ ಇನ್ವಿಟೇಷನ್ ಮೂಲಕ ಬರುವಂಥದ್ದಾಗಿರೋದು. ಸೊ ನೀವು ಒಳಗಡೆ ಬರಬೇಕು ಅನ್ನೋದಾದರೆ ದಯಮಾಡಿ ನೀವು ರೆಫರಲ್ ಲಿಂಕ್ನ ಯೂಸ್ ಮಾಡಿ, ನಿಮ್ಮ ಯಾರು ಇನ್ವಿಟೇಷನ್ ಕೊಡ್ತಾರೋ ಅದನ್ನು. ಸೊ ಇದು ಒಂದು ಕ್ಲಿಯರ್. ಸೊ ನೆಕ್ಸ್ಟ್ ನೀವು ಲಾಗಿನ್ನಿಗೆ ಹೋದರೆ
ವೆಲ್ಕಮ್ ಬ್ಯಾಕ್. ನಿಮ್ದು ಇಲ್ಲಿ ಇಮೇಲ್ ಕೇಳುತ್ತೆ, ಫೋನ್ ನಂಬರ್ ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ. ಸೊ ನನ್ನ ಸಜೆಷನ್ನು ಅಥವಾ ಆಲ್ರೆಡಿ ತಾಂಜಾಯಿಂದ ಬಂದಿರೋ ಸಜೆಷನ್ ಏನು ಅಂತ ಹೇಳಿದ್ರೆ, ಈ ಇಮೇಲ್ ಮೊಬೈಲ್ ನಂಬರ್ ಎಂಟರ್ ಮಾಡಬೇಡಿ, ಪಾಸ್ವರ್ಡ್ ಹಾಕಬೇಡಿ, ಲಾಗಿನ್ ಅಂತ ಒತ್ತಕ್ಕೆ ಹೋಗಬೇಡಿ. ನಾವಿನ್ನೂ ಒಳಗೆ ಹೋಗಿಲ್ಲ, ನಮ್ದು ಯಾವುದೂ ಇನ್ನೂ ಸಿಕ್ಕಿಲ್ಲ, ನಮಗೆ ಸಿಗುತ್ತೆ. ಬೇರೆಯವರು ಯಾರೂ ಇದನ್ನು ಒಳಗೆ ಬರೋಕ್ಕಾಗಲ್ಲ, ನಮಗೆ ಇದು ಆಗಲಿದ್ದೇನೆ. ಹಾಗಾಗಿ ಈ ಒಂದು ಇದನ್ನು ಯಾವುದು ಲಾಗಿನ್ ಅನ್ನೋ ಮಾಡಿದ ತಕ್ಷಣ ನಿಮಗೆ ಇಮೇಲು ಮೊಬೈಲ್ ನಂಬರು ಪಾಸ್ವರ್ಡ್ ಕೇಳಿದಾಗ ಯಾರೂ ಏನೂ ಹಾಕಕ್ಕೆ ಹೋಗಬೇಡಿ, ಒಳಗೆ ಹೋಗಲೇಬೇಡಿ, ಇದರ ಬಗ್ಗೆ ನೋಡೋಕ್ಕೆ ಹೋಗಬೇಡಿ. ಇದು ಎರಡನೇದು ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ನೀವು ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋದಾದರೆ, ಇಲ್ಲೆಲ್ಲ ಅಬೌಟ್ ಏನು ಮಾಡ್ತೀವಿ ನಾವು, ಇಲ್ಲಿ ಮೇನ್ ಏನು ಮಾಡ್ತೀವಿ, ಏನೇನು ನಡೀತಾ ಇದೆ, ಈ ಆ್ಯಶ್ ಮೊಹಾರಿ ಅಂದರೆ ಏನು ಅಂತೆಲ್ಲ ಕೊಟ್ಟಿದ್ದಾರೆ. ದಟ್ಸ್ ಓಕೆ, ಕಾಮನ್ ಆಗಿ ಎಲ್ಲ ಕಂಪ್ನಿಗಳಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ದು ಇದ್ದೇ ಇರುತ್ತೆ. ಸೊ ಟ್ರೈನಿಂಗ್ ಆ್ಯಂಡ್ ಇದರದು ಏನು, ಟ್ರೈನಿಂಗ್ ಆ್ಯಂಡ್ ಬೆನಿಫಿಟ್ಸ್ ಏನಿದೆ, ಪ್ಲಾಟ್ಫಾರ್ಮ್ದು ಟ್ರೈನಿಂಗ್ ಆ್ಯಂಡ್ ಬೆನಿಫಿಟ್ ಮಾಡಿದ್ರೆ ನೀವು ವಾಟ್ ಎಕ್ಸ್ಪೆಕ್ಟ್ ಇನ್ ಯುವರ್ ಫಸ್ಟ್ 30 to 90 days. ನೀವು ಮೊದಲ 30 ದಿನ ಅಂದರೆ 1 ತಿಂಗಳಿಂದ 90 ದಿನಗಳವರೆಗೆ ಏನು ಆಗ್ಲಿಕ್ಕೆ ಬಯಸ್ತೀರಿ ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ, ಏನು ಬಯಸ್ತೀರಿ, ಅದರ ಬೆನಿಫಿಟ್ಸ್ ಇನ್ನು ಕೊಡ್ತಾರೆ ಇವರು. ನೀಟಾಗಿ ಒನ್ ಬೈ ಒನ್ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಏನು ಮೇನು ಅಂತೇಳಿದರೆ, ಬಿಗಿನ್ ಮಾಸ್ಟರಿಂಗ್ ಮಾಡರ್ನ್ ಮಾರ್ಕೆಟಿಂಗ್ ಆ್ಯಂಡ್ ಬಿಸ್ನೆಸ್ ಸ್ಟ್ರಾಟಜಿ ದಟ್ ಕ್ಯಾನ್ ಕ್ರಿಯೇಟ್ ಫ್ರೆಶ್ ಸ್ಟ್ರೀಮ್ ಆಫ್ ಇನ್ಕಮ್. ಸೊ ಸ್ಟ್ರೆಂಥನ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಟು ಕನೆಕ್ಟ್, ಸ್ಯೂಟ್ ಆ್ಯಂಡ್ ಇನ್ಸ್ಪೈರ್ ವಿತ್ ಕಾನ್ಫಿಡೆನ್ಸ್. ಸೊ ಈ ಥರದ್ದೆಲ್ಲ ಟ್ರೈನಿಂಗ್ಗಳು ಒಳಗಡೆ ನಾವು ನಮ್ಮ ಬಿಸ್ನೆಸ್ ಸ್ಕಿಲ್ ಮಾಡಿಗೆ ನಾನು ಫಸ್ಟ್ 2-3 ವಿಡಿಯೋದಲ್ಲಿ ಏನು ಹೇಳಿದ್ದೀನಲ್ಲ ಅದ್ರ ಪ್ರಕಾರ ಎಲ್ಲ ಇದೆ. ಇದು ಓಕೆ, ದಟ್ಸ್ ಓಕೆ. ಸೊ ಇಲ್ಲಿ ಟ್ರೈನಿಂಗ್ ದಟ್ ಮೇಕ್ಸ್ ಹ್ಯಾಪನ್ ಏನು ಮಾಡುತ್ತೆ, ಆ ಟ್ರೈನಿಂಗ್ ನಮ್ಮನ್ನು ಏನು ಮಾಡುತ್ತೆ ಅಂದರೆ, ಜಗತ್ತಿನ ಈಗ ಏನು ಹುಡ್ಕೊಂಡ್ರೋರಿಗೆ ಏನು ಮಾಡುತ್ತೆ ಅನ್ನೋದಕ್ಕೆ. ಮಾಸ್ಟರ್ ಪರ್ಸನಲ್ ಕಮ್ಯುನಿಕೇಷನ್, ಸ್ಪೀಕ್ ಆ್ಯಂಡ್ ಲಿಸನ್ ವಿತ್ ಕ್ಲಾರಿಟಿ ಆ್ಯಂಡ್ ಕಾನ್ಫಿಡೆನ್ಸ್. ನಮ್ಮನ್ನು ಮಾಸ್ಟರ್ ಮಾಡುತ್ತೆ, ನಮ್ಮ ಪರ್ಸನಲ್ ಕಮ್ಯುನಿಕೇಷನ್ನ ಮಾಸ್ಟರ್ ಮಾಡುತ್ತೆ, ನಮ್ಮ ಮಾತು ನಾವು ಹೇಗೆ ಮಾತಾಡಬೇಕು ಅನ್ನೋದನ್ನು ಇದು ಮಾಸ್ಟರ್ ಮಾಡುತ್ತೆ, ಹೇಗೆ ಕೇಳ್ಕೋಬೇಕು ಅನ್ನೋದನ್ನು ಕ್ಲಾರಿಟಿ ಕೊಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ಈ ಥರದ್ದೆಲ್ಲ ಕೆಲವೊಂದು ಪಾಯಿಂಟ್ಗಳನ್ನು ಹಾಕಿದ್ದಾರೆ. ಗೆಟ್ ಮೋರ್ ಫ್ರಮ್ AI ಆ್ಯಂಡ್ ಅದರ್ ಎಮರ್ಜಿಂಗ್ ಟೆಕ್. ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಬೇರೆ ಎಮರ್ಜಿಂಗ್ ಟೆಕ್ನಾಲಜಿ ಏನಿದೆಯೋ ಅದರ ಬಗ್ಗೆ ಬಹಳ ಇಲ್ಲಿ ಸಿಗುತ್ತೆ ಟ್ರೈನಿಂಗ್. ಸೊ ನ್ಯೂ ಟೂಲ್ಸ್ ಡೆವಲಪ್ಡ್ ಬೈ ಆ್ಯಶ್ ಟೀಮ್ ಟು ವರ್ಕ್ ಸ್ಮಾರ್ಟರ್ ಆ್ಯಂಡ್ ಗ್ರೋ ಯುವರ್ ಬಿಸ್ನೆಸ್. ನಮ್ಮದೇ ಆದಂಥ ಬೇರೆ ಅಂದರೆ ಪ್ರಪಂಚದಲ್ಲಿ ಏನಿರ್ತಾರೋ ಅದನ್ನು ಮಾಡ್ಕೋದೆ. ಸೊ ದೀಸ್ ಟ್ರೈನಿಂಗ್ಸ್ ಆರ್ ಡಿಸೈನ್ ಟು ಗಿವ್ ಯು skills you can apply immediately, helping you grow personally and professionally while creating lasting impact in your family, community and beyond. ಸೊ ಇಲ್ಲಿರುವಂಥ ಟ್ರೈನಿಂಗು ನಮಗೆ ಏನೇನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಅದನ್ನು ಹೇಳಿದ್ದಾರೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದೇನು ನಾನು ಇಂಪಾರ್ಟೆಂಟ್ ಇದಲ್ಲ, ಈಗ ಏನು ಹೇಳ್ತೀನಲ್ಲ ಇದು ಭಾರಿ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ತಿಳ್ಕೋಬೇಕು. ಎಲ್ಲಿ ಕೆಳಗಡೆ ನೀವು ಅದು ವೆಬ್ಸೈಟ್ ಎಲ್ಲ ನೋಡಿದಾದ್ಮೇಲೆ ನೀವು ಯಾರೂ ಕೂಡ ಹೋಗಲ್ಲ, ಒಂದೇ ಒಂದು ಲೈನ್ ಇದೆ ಇಲ್ಲಿ, ಕೋಡ್ ಆಫ್ ಕಂಡಕ್ಟ್ ಅಂತಿದೆ. ಇಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಂತಿದೆ, ನೀವು ಕಾಣುತ್ತೆ, ಓಪನ್ ಮಾಡಿ ನೋಡಿ. ಆ ಕೋಡ್ ಆಫ್ ಕಂಡಕ್ಟನ್ನು ಯಾರೂ ಓದಲ್ಲ, ನೋಡಲ್ಲ, ಅದೇ ಭಾರಿ ಇಂಪಾರ್ಟೆಂಟ್ ಈ ಎಸ್ಪೆಷಲಿ ನಮ್ಮ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ಗೆ. ಸೊ ಈ ಕೋಡ್ ಆಫ್ ಕಂಡಕ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆರ್ಟಿಕಲ್ 1 ಪರ್ಪಸ್ ಇದರ ಪ್ರಕಾರನೇ ಹೋಗ್ತಾರೆ ಅವರು. ಸೊ ವಿಕ್ಟ್ರಿ ವಿತ್ ಆ್ಯಶ್ ಈಸ್ ಎ ಪ್ರೈವೇಟ್ ಇನ್ವಿಟೇಷನ್ ಓನ್ಲಿ ಕಮ್ಯುನಿಟಿ ಕ್ರಿಯೇಟೆಡ್ ಟು ಇನ್ಸ್ಪೈರ್ ಪರ್ಸನಲ್ ಗ್ರೋತ್, ಫಾಸ್ಟರ್ ಬಿಸ್ನೆಸ್ ಸ್ಕಿಲ್ಸ್ ಆ್ಯಂಡ್ ಯುನೈಟ್ like-minded people around the big, bold, beautiful, shared dreams. Membership is a privilege, not a right. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆರ್ಟಿಕಲ್ 1 ಪರ್ಪಸ್ ಏನು ಹೇಳ್ತಾರೆ, ನಿಮ್ಮ ಉದ್ದೇಶ ಏನು, ಇಲ್ಲಿ ಏನು ಉದ್ದೇಶ ಇದರದು ಪ್ಲಾಟ್ಫಾರ್ಮ್ದು ಅಂದರೆ, ಇದು ಪ್ರೈವೇಟ್ ಪ್ಲಾಟ್ಫಾರ್ಮು. ಸೊ ಈ ಪ್ಲಾಟ್ಫಾರ್ಮಲ್ಲಿ ಇನ್ವಿಟೇಷನ್ ಮೂಲಕನೇ ಎಲ್ಲರೂ ನಾವೆಲ್ಲ ಹೋಗಿರ್ತೀವಿ, ಪ್ಲಸ್ ಯಾರೇ ಬರಬೇಕಂದ್ರೂ ಇನ್ವಿಟೇಷನ್ ಮೂಲಕ ಬರ್ತಿದ್ದೀರಾ ನೀವು. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಪರ್ಸನಲ್ ಗ್ರೋತ್, ಫಾಸ್ಟರ್ ಬಿಸ್ನೆಸ್ ಸ್ಕಿಲ್ಸ್ ಆ್ಯಂಡ್ ಪ್ರಪಂಚದಲ್ಲಿರುವಂಥ ಎಲ್ಲ ಒಂದು ಲೈಕ್ ಮೈಂಡೆಡ್ ಪೀಪಲ್ಲು ಒಂದು ಕಡೆ ಸೇರಿಕೊಂಡು ನಮ್ಮದೇ ಆದಂಥ ನಾವು ಒಂದು ಬಿಗ್ ಬೋಲ್ಡ್ ಬ್ಯೂಟಿಫುಲ್ ಡ್ರೀಮ್ಗೋಸ್ಕರ ಹೋಗುವಂಥದ್ದು. ಅದಕ್ಕೆ ಹೇಳ್ತಾರೆ ಅವರು, ಮೆಂಬರ್ಶಿಪ್ ಈಸ್ ಎ ಪ್ರಿವಿಲೇಜ್ ನಾಟ್ ಎ ರೈಟ್. ನೀವು ಯಾರಾದರೂ ಮತ್ತೆ ನಾನು ಹಂಗಿದ್ದೆ, ಮೊದಲು ಅಲ್ಲಿದ್ದೆ, ಮೊದಲು ಅಷ್ಟು ಹಿಂಗಿದ್ದೆ ಆ ಥರ ಅಂದ್ಕೊಂಡು ಅದು ನನ್ನ ರೈಟು, ನಾನು ಒಳಗೆ ಬರಬೇಕು ಆ ಥರ ಅಂದ್ಕೋಬೇಡಿ. ಇದು ಪ್ರಿವಿಲೇಜ್, ಇದು ನಿಮಗೆ ಕೊಡ್ತಿರೋವಂಥ ಒಂದು ಪ್ರಿವಿಲೇಜ್ ಅಂದರೆ ಕನ್ನಡದಲ್ಲಿ ಸವಲತ್ತು. ನಾನು ನಿಮಗೊಂದು ಕೊಡ್ತಿರೋವಂಥ ಸವಲತ್ತು, ಗಿಫ್ಟು. ಸೊ ಒಂದು ಪ್ರಿವಿಲೇಜು, ಒಂದು ಪ್ರಿವಿಲೇಜ್ ತೊಗೊಂಡು ಅದ್ರಿಗೆ ಅವನು ಏನು ಹೇಳ್ತಾರೆ ಅದರ ಪ್ರಕಾರ ಅದು ಒಪ್ಕೊಂಡು ಒಳಗೆ ಬನ್ನಿ, ಇದು ರೈಟ್ ಅಲ್ಲ ನಿಮ್ಮದು ಅಂತ ಹೇಳ್ತಾರೆ. ಸೊ ಆರ್ಟಿಕಲ್ 2 ಕ್ವಾಲಿಫಿಕೇಶನ್ ಫಾರ್ ಮೆಂಬರ್ಶಿಪ್, ಭಾರಿ ಇಂಪಾರ್ಟೆಂಟ್. ನಂಬರ್ 2, ಟು ಬಿ ಕನ್ಸಿಡರ್ ಫಾರ್ ಮೆಂಬರ್ಶಿಪ್ ಈಚ್ ಅಪ್ಲಿಕೆಂಟ್ ಮಸ್ಟ್ ಪ್ರೊವೈಡ್ ಪ್ರೂಫ್ ಆಫ್ ಪರ್ಸನಲ್ ಐಡೆಂಟಿಟಿ ಆಸ್ ಡಿಸ್ಕ್ರೈಬ್ಡ್ ಇನ್ ದ ಸಪರೇಟ್ ಐಡೆಂಟಿಟಿ ವೆರಿಫಿಕೇಶನ್ ಗೈಡ್ಲೈನ್. ಸೊ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕ್ವಾಲಿಫಿಕೇಶನ್ ಏನು ಮೆಂಬರ್ಶಿಪ್ ಇಲ್ಲಿ ಒಳಗಡೆ ಆಗಬೇಕಂತ ಹೇಳಿದ್ರೆ, ಪ್ರೂಫ್ ಆಫ್ ಪರ್ಸನಲ್ ಐಡೆಂಟಿಟಿ ಆಸ್ ಡಿಸ್ಕ್ರೈಬ್ ಅಂದರೆ, ಈಗ ಇದರ ಒಳಗಡೆ ಬರಬೇಕು ಅಂತ ಹೇಳಿದಾಗ, ಈಗ ನಮಗೂ ಲಿಂಕ್ ಥ್ರೂ ಹೋದಾಗ ನಾವು ಅದೇ ಅನ್ನೋದಕ್ಕೆ ನಮಗೊಂದು ವೆರಿಫಿಕೇಶನ್ ಇರುತ್ತೆ, ಗೈಡ್ಲೈನ್ ಇರುತ್ತೆ. ಆ ಗೈಡ್ಲೈನ್ ಫುಲ್ಫಿಲ್ ಮಾಡಿದರೆ ನಾವು ಒಳಗಡೆ ಹೋಗ್ತೀವಿ. ಹಾಗೆ ಯಾರೇ ಒಳಗೆ ಬಂದರೂ ಕೂಡ ಆ ಗೈಡ್ಲೈನ್ ಮೂಲಕ ಬರಬೇಕು. ಸೊ
ಡೆಮಾನ್ಸ್ಟ್ರೇಟ್ ಎ ಜಿನ್ಯೂನ್ ಡಿಸೈರ್ ಫಾರ್ ಪರ್ಸನಲ್ ಡೆವಲಪ್ಮೆಂಟ್ ಆ್ಯಂಡ್ ಕಮಿಟ್ಮೆಂಟ್ ಟು ಫಾರ್ವರ್ಡ್ ಲುಕಿಂಗ್ ಕೊಲಾಬ್ರೇಷನ್. ಸೊ ಇದು ಓಕೆ, ನೋ ಪ್ರಾಬ್ಲಮ್. ಅಂಡರ್ಸ್ಟ್ಯಾಂಡಿಂಗ್, ಅಕ್ಸೆಪ್ಟ್ ಅಂಡ್ ಕೋಡ್ ಆಫ್ ಕಂಡಕ್ಟ್. ಓಕೆ, ಆರ್ಟಿಕಲ್ 3 ಪ್ರಿನ್ಸಿಪಲ್ ಆಫ್ ಕಂಡಕ್ಟ್. ಸೊ ಈಚ್ ಮೆಂಬರ್ ಶೆಲ್ ಅಡ್ಹೇರ್ ಟು ದ ಫಾಲೋಯಿಂಗ್ ಪರ್ಸನಲ್ ಅಟ್ರಿಬ್ಯೂಟ್ಸ್. ಅದೇ ಇಲ್ಲಿ ಹೇಳ್ತಾನೆ ಏನು, ಪ್ರತಿಯೊಬ್ಬರೂ ಕೂಡ ಇದನ್ನು ಫಾಲೋ ಮಾಡ್ಕೋಬೇಕು. ಇಂಟೆಗ್ರಿಟಿ, ಹಾನೆಸ್ಟಿ, ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್, ಆಕ್ಷನ್ ಓರಿಯೆಂಟೆಡ್, ಓಪನ್ ಟು ಲರ್ನಿಂಗ್, willingness to follow, plan, optimism, genuine caring interest in others, big thinkers. ಸೊ ನಾನು ಇದೆಲ್ಲವನ್ನು ಒಂದೊಂದೇ ಹೇಳ್ತಾ ಹೋದರೆ ಭಾಳ ಆಗುತ್ತೆ, ಅದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇದು ಆರ್ಟಿಕಲ್ ನಂಬರ್ 3 ಹೇಳ್ತಂದ್ರೆ ಏನು ಪ್ರಿನ್ಸಿಪಲ್ ಇರಬೇಕು ನಮ್ಮಲ್ಲಿ, ಅಥವಾ ಏನು ಪ್ರಿನ್ಸಿಪಲ್ ಇರಬೇಕು ಈ ಪ್ಲಾಟ್ಫಾರ್ಮ್ ಒಳಗಡೆ ಬರೋದಕ್ಕೆ ಅಂತ ಹೇಳಿದ್ರೆ, ಸತ್ಯವಾಗಿರಬೇಕು. ಏನು ಹೇಳ್ತಾರೆ, ಕಮ್ಯುನಿಕೇಟ್ ಟ್ರೂತ್ಫುಲ್ ಆ್ಯಂಡ್ ಅವಾಯ್ಡ್ ಎನಿ ಫಾರ್ಮ್ ಆಫ್ ಮಿಸ್ ರೆಪ್ರೆಸೆಂಟೇಷನ್. ಸತ್ಯವಾಗಿರಬೇಕು, ಕರೆಕ್ಟಾಗಿರೋದನ್ನೇ ಸತ್ಯವಾಗಿರೋದನ್ನೇ ಕಮ್ಯುನಿಕೇಟ್ ಮಾಡಬೇಕು. ಮಿಸ್ ರೆಪ್ರೆಸೆಂಟೇಷನ್ ಕೊಡೋಂಗಿಲ್ಲ, ಇರೋದೇ ಒಂದು ಹೇಳೋದೇ ಒಂದು ಮಾಡೋಂಗಿಲ್ಲ. ಸೊ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್, ಪಾಸಿಟಿವಿಂದ ಬನ್ನಿ. ಸೊ ಯಾವುದೇ ಚಾಲೆಂಜ್ ಮೇಂಟೈನ್ ಅಂದರೆ ಎಂಥದೇ ಚಾಲೆಂಜ್ ಇದ್ರೂ ನಾನು ಫೇಸ್ ಮಾಡ್ತೀನಿ, ನಾವು ಪಾಸಿಟಿವ್ ಮೆಂಟಲ್ ಬನ್ನಿ. ಸೊ ಆ್ಯಕ್ಷನ್ ಓರಿಯೆಂಟೆಡ್, ಇಲ್ಲಿ ಏನೇನಿದೆ ನಮ್ಮ ಕಮಿಟ್ಮೆಂಟಿಗೆ ತಕ್ಕಂತೆ ಏನು ಹೇಳ್ತಾರೋ ಅದನ್ನು ಆ್ಯಕ್ಷನ್ ಓರಿಯೆಂಟೆಡ್ ಆಗಿರ್ರಿ. ಸೊ ಓಪನ್ ಟು ಲರ್ನಿಂಗ್, ಇಲ್ಲಿ ಏನಿದೆಯೋ ಈ ಪ್ಲಾಟ್ಫಾರ್ಮಲ್ಲಿ ಏನು ಕಲಿಸ್ಲಿಕ್ಕೆ ಕಲಿದಾರೋ ಅದನ್ನು ಓಪನ್ ಆಗಿರಿ ಕಲೀಲಿಕ್ಕೆ. ಸೊ ವಿಲ್ಲಿಂಗ್ ಟು ಫಾಲೋ ಎ ಪ್ಲಾನ್, ಇಲ್ಲಿ ಏನೇನೆಲ್ಲ ಪ್ಲಾನ್, ಪ್ರೆಸೆಂಟೇಷನ್, ಸಪೋರ್ಟ್, ಗೈಡ್ಲೈನ್ಸ್ ಏನೇನು ಸಿಗುತ್ತೋ ಅದರ ಪ್ರಕಾರ ಆ ಕಮ್ಯುನಿಟಿ ಏನು ಹೇಳುತ್ತೋ ಅದನ್ನು ಫಾಲೋ ಮಾಡೋ ಥರ ಇರಿ. ಸೊ ಅದರ ಜೊತೆಗೆ ಜಿನ್ಯೂನ್ ಕೇರಿಂಗ್ ಇಂಟ್ರೆಸ್ಟ್ ಇನ್ ಅದರ್ಸ್, ಎಲ್ಲರನ್ನೂ ನಾವು ಜವಾಬ್ದಾರಿ ತಗೊಳ್ಳೋದು ಅಂದರೆ ಕೇರ್ ತಗೊಳ್ಳೋವಂಥದ್ದು, ಎಲ್ಲ ನಮ್ಮ ಕಮ್ಯುನಿಟಿ ಇದನ್ನು ಮಾಡುವಂಥದ್ದನ್ನು ಇಟ್ಕೊಳ್ಳಿ. ಸೊ ಬಿಗ್ ಥಿಂಕರ್ಸ್ ಆಗಿ ದೊಡ್ಡದಾಗಿ ಯೋಚನೆ ಮಾಡಿ ಇಲ್ಲಿ. ಸೊ ಇದು ಆರ್ಟಿಕಲ್ 3 ಆಯಿತು. ಆರ್ಟಿಕಲ್ 4 ಮೆಂಬರ್ ರೆಸ್ಪಾನ್ಸಿಬಿಲಿಟಿ, ಅದನ್ನು ಕೊಟ್ಟಿದ್ದಾನೆ. ಮೆಂಬರ್ ರೆಸ್ಪಾನ್ಸಿಬಿಲಿಟಿ ಏನು, ಸಪೋರ್ಟ್ ಮಾಡಬೇಕು. ಶೇರ್ಡ್ ವಿಷನ್ ಗೋಲ್ಸ್ ಆಫ್ ವಿಕ್ಟ್ರಿ ವಿತ್ ಯಾಶ್ ಅಂದರೆ ಏನಂತ ಎಲ್ಲರನ್ನು ಹೇಳ್ತಾ ಹೋಗಬೇಕು, ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಟ್ರೀಟ್ ಆಲ್ ಮೆಂಬರ್ಸ್ ವಿತ್ ಕರ್ಟಸಿ, ರೆಸ್ಪೆಕ್ಟ್ ಆ್ಯಂಡ್ ಫೇರ್ನೆಸ್, ಎಲ್ಲರೂ ಒಂದೇ ಇಲ್ಲಿ. ಈಗ ಫಸ್ಟ್ ವೇವಲ್ಲಿ ಹೋದ್ರು ಒಂದೇ, ಸೆಕೆಂಡ್ ವೇವಲ್ಲಿ ಹೋದ್ರು ಒಂದೇ, ಆಮೇಲೆ ನಮ್ಮ ಜೊತೆ ನಮ್ಮ ಹತ್ರ ಯಾರು ಬರ್ತಾರೋ ಅವರೆಲ್ಲರೂ ನಾವು ಒಂದೇ, ಎಲ್ಲ ಒಂದೇ. ಮೊದಲು ಹೋಗಲ್ಲಿ ನಿಂತ್ಕೊಂಡಿದ್ವಿ, ಎಲ್ಲರೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ಅಷ್ಟೇ. ಸೊ ಇಲ್ಲಿ ಎಲ್ಲರೂ ಒಟ್ಟಿಗೆ ಕಲಿತೀವಿ, ಅಲ್ಲಿ ಒಟ್ಟಿಗೆ ಹೋಗ್ತೀವಿ. ಹಾಗಾಗಿ ಎಲ್ಲರನ್ನ ನೀವು ಗೌರವಯುತವಾಗಿ ನೋಡಿ, ಒಳ್ಳೆತನದಲ್ಲಿ ನೋಡಿ, ಫೇರ್ನೆಸ್ಸಿಂದ ನೋಡಿ, ರೆಸ್ಪೆಕ್ಟ್ಫುಲ್ ಆಗಿ ನೋಡಿ ಅಂತ ಹೇಳ್ತಾರೆ. ಸೊ ಪ್ರೊಟೆಕ್ಟ್ ದ ಪ್ರೈವೇಸಿ ಆ್ಯಂಡ್ ಕಾನ್ಫಿಡೆನ್ಷಿಯಲಿಟಿ ಆಫ್ ಎನಿ ಪರ್ಸನಲ್ ಇನ್ಫಾರ್ಮೇಷನ್ ಶೇರ್ಡ್ ವಿತ್ ಇನ್ ದ ಕಮ್ಯುನಿಟಿ. ಇದು ವೆರಿ ಇಂಪಾರ್ಟೆಂಟ್. ವಿತಿನ್ ದ ನಾವು ಒಳಗಡೆ ಹೋದಾಗ ಏನೇನೆಲ್ಲ ಶೇರ್ ಆಗುತ್ತೆ, ಏನು ಆಗುತ್ತೆ ಕಮ್ಯುನಿಟಿ ಒಳಗಡೆ, ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಅಲ್ಲೇ ಇರಬೇಕು. ಓಪನ್ ಆಗಿ ಎಲ್ಲಿ ಬೇಕಲ್ಲೇ ಬಂದುಬಿಟ್ಟು ಏನೇನೋ ಮಾಡುವಂಥದ್ದಲ್ಲ. ಅವಾಯ್ಡ್ ಕಂಡಕ್ಟ್ ದಟ್ ಮೇ ಹಾರ್ಮ್ ದ ರೆಪ್ಯುಟೇಷನ್ ಆರ್ ಇಂಟಿಗ್ರಿಟಿ ಆಫ್ ದ ಕಮ್ಯುನಿಟಿ. ಓಕೆ, ಇದಾಯಿತು. ಆರ್ಟಿಕಲ್ 5 ಕಂಪ್ಲಿಯನ್ಸ್ ಆ್ಯಂಡ್ ಡಿಸಿಪ್ಲಿನ್, ಹೆಂಗೆ ಏನಿರಬೇಕು ಇದರ ನೆಕ್ಸ್ಟ್. ಮೆಂಬರ್ಶಿಪ್ ಮೇ ಬಿ ಸಸ್ಪೆಂಡೆಡ್ ಆರ್ ಟರ್ಮಿನೇಟೆಡ್ ಇಫ್ ಎ ಮೆಂಬರ್ ವಯೋಲೇಟ್ಸ್ ಎನಿ ಪ್ರಾವಿಷನ್ ಆಫ್ ದಿಸ್ ಕೋಡ್ ಆಫ್ ಕಂಡಕ್ಟ್. ಇಲ್ಲಿ ಏನು ಹೇಳಿದ್ದೀವಿ ಅದರ ಅಡಿಯಲ್ಲಿ ಇದ್ದರೆ ಓಕೆ, ಅದರ ಅಡಿಯಲ್ಲಿ ಇಲ್ಲ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ನಿಮ್ಮ ಇಲ್ಲಿ ವಿಕ್ಟ್ರಿ ವಿತ್ ಪ್ಲಾಟ್ಫಾರ್ಮಲ್ಲಿರುವಂಥ ನಮ್ಮ ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡೋ ರೈಟ್ಸ್ ಅವರಿಗಿದೆ. ಸೊ ಡಿಸಿಷನ್ ರಿಗಾರ್ಡಿಂಗ್ ಸಸ್ಪೆನ್ಷನ್ ಆರ್ ಟರ್ಮಿನೇಷನ್ ಶಲ್ ಬಿ ಮೇಡ್ ಬೈ ದ ಕಮ್ಯುನಿಟೀಸ್ ಲೀಡರ್ಶಿಪ್ ಟೀಮ್ ಇನ್ ಇಟ್ಸ್ ಸೋಲ್ ಡಿಸ್ಕಷನ್ ಅಂತ ಹೇಳಿದ್ರೆ, ಅದೇನಾದ್ರೂ ಹಿಂಗೆ ಆಯಿತು ಅಂತ ಹೇಳಿದ್ರೆ ಕಮ್ಯುನಿಟಿಲಿರುವಂಥ ಲೀಡರ್ಶಿಪ್ ಒಂದು ಮಾಡ್ತಾರೆ ಮುಂದೆ ಫ್ಯೂಚರಲ್ಲಿ. ಸೊ ನಮ್ದು ಹಳೇದು ಏನಿತ್ತು ಅವೆಲ್ಲ ಏನೇನಿಲ್ಲ, ಯಾರೂ ಇಲ್ಲ ಈಗ, ಯಾವುದು ಗೆಲ್ಸಿ ಆ ಥರದ್ದು ಯಾವುದೂ ಇಲ್ಲ. ಸೊ ಇದೇನಾದರೂ ಪ್ಯೂರ್ಲಿ ಹೊಸದು. ಅದು ಮಾಡಿದಾಗ ಅಲ್ಲಿ ಏನಾಗುತ್ತೆ ಅದರ ಬೇಸ್ ಮೇಲೆ ಟರ್ಮಿನೇಷನ್ ತೆಗಿಬೇಕಾ ಬಿಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಮೆಂಬರ್ಸ್ ಹೂ ಆರ್ ರಿಮೂವ್ಡ್ ಮೇ ರೀಅಪ್ಲೈ ಓನ್ಲಿ ಆಫ್ಟರ್ ಡೆಮಾನ್ಸ್ಟ್ರೇಟಿಂಗ್ ಕರೆಕ್ಟಿವ್ ಆ್ಯಕ್ಷನ್ ಆ್ಯಂಡ್ ವಿತ್ ಅಪ್ರೂವಲ್ ಆಫ್ ದ ಲೀಡರ್ಶಿಪ್ ಟೀಮ್. ಒಂದ್ಸಲಿ ಟರ್ಮಿನೇಟ್ ಆಯಿತು ಅಂತ ಹೇಳಿದ್ರೆ ಮತ್ತೆ ರೀಅಪ್ಲೈ ಮಾಡಬೇಕು. ಮಾಡಿದ್ದಾದಮೇಲೆ ಆ ಟೀಮ್ ಏನು ಹೇಳುತ್ತೆ ಅದು ಓಕೆ ಆದರೆ ಮಾತ್ರ ನೀವು ಒಳಗೆ ಬರ್ತೀರಾ. ಸೊ ಇದು ಆರ್ಟಿಕಲ್ 6 ಅಕ್ನಾಲಜ್ಮೆಂಟ್ ಬೈ ಸೈನಿಂಗ್ ಬಿಲೋ ಆರ್ ಬೈ ಅದರ್ವೈಸ್ ಇಂಡಿಕೇಟಿಂಗ್ ಅಗ್ರಿಮೆಂಟ್ ಥ್ರೂ ದ ಅಫಿಷಿಯಲ್ ಮೆಂಬರ್ಶಿಪ್ ಪ್ರೋಸೆಸ್ ಯು ಅಕ್ನಾಲಜ್ ದಟ್ ಯು ಹ್ಯಾವ್ ರೀಡ್. ಇದು ಕಾಮನ್ನು. ಸೊ ಇದೆಲ್ಲ ಬಂದಾಗ ಏನಾಗುತ್ತೆ, ಈ ಥರ ಅಕ್ನಾಲಜ್ ಮಾಡಿದಾಗ ನಾವು ಅಲ್ಲಿ ಕಮ್ಯುನಿಟಿ ಎಲ್ಲ ಮಾಡ್ತೀವಿ, ಸೈನ್ ಮಾಡ್ತೀವಿ, ಆಗ ನಮ್ಮದು ಪ್ರೂಫ್ ಕೊಡ್ತೀವಿ, ಎಲ್ಲ ಕೊಟ್ಬಿಟ್ಟು ಒಳಗಡೆ ಹೋಗ್ತೀವಿ, KYC ಆಗಿಬಿಟ್ಟು ಒಳಗಡೆ ಹೋಗ್ತೀವಿ. ಅದಾದಮೇಲೆ ಅದನ್ನು ಬರುತ್ತೆ, ದಟ್ಸ್ ಓಕೆ, ಇದಕ್ಕೆಲ್ಲ ನಾನು ಒಪ್ಪಿದ್ದೀನಿ ಅನ್ನೋದಕ್ಕೆ ಬರುತ್ತೆ. ಇದು ಕೋಡ್ ಆಫ್ ಕಂಡಕ್ಟು. ಸೊ ವಿಕ್ಟ್ರಿ ವಿತ್ ಆ್ಯಶ್ ರಿಸರ್ವ್ಸ್ ದ ರೈಟ್ಸ್ ಟು ಅಮೆಂಡ್ ಆರ್ ಅಪ್ಡೇಟ್ ದಿಸ್ ಕೋಡ್ ಆಫ್ ಕಂಡಕ್ಟ್. ಅದು ಕಾಮನ್, ಅದು ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮು ಅದು ಮಾಡ್ಕೊಂಡಿದೆ ಅಂತ. ಸೊ ಇದನ್ನು ನಾನು ನಿಮಗೆ ಇಂಪಾರ್ಟೆಂಟಾಗಿ ತಿಳಿಸಬೇಕಿತ್ತು. ವೆರಿ ಇಂಪಾರ್ಟೆಂಟ್ ಇದು ಕೋಡ್ ಆಫ್ ಕಂಡಕ್ಟನ್ನು ಎಲ್ಲರೂ ಓದಿ ತಿಳ್ಕೊಳ್ಳಿ. ಆಗಲಿಲ್ಲ ಅಂದರೆ ಈ ವಿಡಿಯೋನ 2-3 ಸಲ ಕೇಳಿ, ನಿಮಗೆ ಐಡಿಯಾ ಸಿಗುತ್ತೆ. ಅದರ ಜೊತೆಗೆ ಇದನ್ನು ಫಾಲೋ ಮಾಡೋಣ. ಒಳ್ಳೆ ಟೈಮ್ ಬಂದಿದೆ ಅಂತ ಅನಿಸ್ತಾ ಇದೆ ಆಫ್ಟರ್ 6 years. ಸೊ ನೋಡೋಣ ಇದೇನಾಗುತ್ತೆ ಅಂತ, ಒಳಗಡೆ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಸ್ಟ್ ಏನು ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ತಿಳ್ಕೋಬೇಕು. ಒಂದು, ವೆಬ್ಸೈಟ್ನ ಎಲ್ಲ ನೋಡ್ಕೊಳ್ಳಿ. ಸುಮ್ಮನೆ ಶೇರ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ, ನೋಡ್ಕೊಳ್ಳಿ ಫಸ್ಟು.
ಎಲ್ಲ ಶೇರ್ ಮಾಡಿದ್ರೆ ಏನು ಎಂತ ಅಂತ ಕೇಳ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಹೇಳೋಕ್ಕಾದ್ರೂ ಬೇಕು. ಸೊ ನಾವು ಒಳಗೆ ಹೋಗಿ ಕೂತ್ಕೊಂಡು ಆದಮೇಲೆ ಏನೇನು ಮಾಡಬೇಕು ಅನ್ನೋದ್ರ ನಮ್ದೆಲ್ಲ ಲಿಂಕ್ಸ್ ಬರಲಿ, ಅದಾದಮೇಲೆ ಇದನ್ನೆಲ್ಲವೂ ಮಾಡೋಣ. ಭಾರಿ ಇಂಪಾರ್ಟೆಂಟ್ ಅಂದರೆ ಯಾರೇ ಬಂದ್ರೂ ಅವರ ನಮ್ಮ ಕಮ್ಯುನಿಟಿಯ ನಾವು ಮೊದಲು ಏನು ಅಲ್ಲಿ ಹೋಗಿ ಪ್ಲೇಸ್ ತೊಗೊಂಡಿದ್ದೀವಿ ನಮ್ಮ ಇದರ ಮೂಲಕನೇ ಬರಬೇಕು. ಅದು ಒಂದು ಭಾರಿ ಇಂಪಾರ್ಟೆಂಟ್ ಆಗಿ ಅವ್ರು ಏನು ಹೇಳಿದರು ಯಾಶ್ ಅವರು ಅದರ ಪ್ರಕಾರ ಇಲ್ಲಿ ನಡ್ಕೊಂಡಿದ್ದಾರೆ. ಸೊ ಇಷ್ಟು ಹೇಳ್ತಾ ನನ್ನ ಇವತ್ತಿನ ಈ 2ನೇ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಎನಿ ಇಮಿಡಿಯೇಟ್ ಅಪ್ಡೇಟ್ ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ.